ಆದರೆ ಅದ್ಯಾಕೋ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ್ರು ಅನ್ನೋ ಕಾರಣಕ್ಕಾಗಿ ಇವ್ರಿಗೆ ಇದ್ದಕ್ಕಿದ್ದಂತೆ ಅದರ ಮೇಲೆ ಪ್ರೀತಿ ಬಂತು ಅನ್ನುವಂಥ ಒಂದು ಅಂಶ HMT ಕಾರ್ಖಾನೆಗೆ ಕೊಟ್ಟಿರುವಂಥ ಜಮೀನಿನ ವಿಚಾರದಲ್ಲಿ ಚರ್ಚೆಗೆ ಬಂತು. ಹೌದಾ ಖಂಡ್ರೆ, ಇದರಲ್ಲಿ ವೈಯಕ್ತಿಕ ಏನಾದರೂ ಇತ್ತ? ನೋಡಿ, ನಂದು ಕುಮಾರಸ್ವಾಮಿ ಅವ್ರದ್ದು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗಲಿ, ಯಾವುದೇ ರೀತಿಯ ನಮ್ಮದು ರಾಜಕೀಯ ವಿರೋಧನೂ ಇಲ್ಲ. ರಾಜಕೀಯವಾಗಿ ನಾನು ಏನು ವೈಯಕ್ತಿಕವಾಗಿ ಯಾರು ವಿರೋಧನೂ ಮಾಡೋನಲ್ಲ. HMT ವಿಷಯದಲ್ಲಿ 443 ಎಕರೆ ಇದು ಅರಣ್ಯ ಜಮೀನು. HMTಗೆ ಹಿಂದೆ ಒಂದು ಇದರಲ್ಲಿ ಕೊಟ್ಟಿದ್ದಂಥದ್ದು ಇವತ್ತು ಅದು HMT ಕಾರ್ಖಾನೆ ಮುಚ್ಚಲ್ಪಟ್ಟಿತ್ತು. ಮುಚ್ಚಿದ ಮೇಲೆ ನಿಯಮ ಏನು ಹೇಳುತ್ತೆ, ಇವತ್ತು ಅರಣ್ಯಕ್ಕೆ ವಾಪಸ್ ಕೊಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. 7 ಕೋಟಿ ಜನರ ಆಸ್ತಿ ಅದು. ಆ ಆಸ್ತಿ ಇವರು ಮಾರಾಟ ಮಾಡಿಕೊಂಡಿದ್ದಾರೆ, ಸುಮಾರು 160 ಎಕರೆ ಇವತ್ತು ರಿಯಲ್ ಎಸ್ಟೇಟ್ಗಳಿಗೆ ಕೊಟ್ಟಿದ್ದಾರೆ. ಅದು ಅರಣ್ಯ ಕಾಯ್ದೆ ವಿರುದ್ಧವಾಗಿ. ಕೇಂದ್ರ ಸರ್ಕಾರಕ್ಕೆ ಬರೆದಾಗ ಅವ್ರು ಹೇಳ್ತಾರೆ ಕೊಡ್ಲಿಕ್ಕೆ ಬರಲ್ಲ ಅವರಿಗೆ ಅಂತ. ಅದು ಕೇಂದ್ರದ ಸ್ವಾಮ್ಯದ ಒಂದು ಕಂಪನಿ. ಅವ್ರು ಹೇಳಿದ್ರು ಕಾನೂನು ಬಾಹಿರವಾಗಿ ಕೊಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಇದು ನನ್ನ ಗಮನಕ್ಕೆ ಬಂದಾಗ ಮತ್ತು ನಮ್ಮ ಅಧಿಕಾರಿ ಒಬ್ಬರು ಇದಕ್ಕೆ ಡಿನೋಟಿಫೈ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ರು, ಯಾವುದೋ ಒತ್ತಡದಲ್ಲಿ. ಅದು ಸಚಿವ ಸಂಪುಟಕ್ಕೂ ತರಲಿಲ್ಲ, ಮಂತ್ರಿಯವರ ಗಮನಕ್ಕೂ ತರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಂಥದ್ದು. ಅದು ಮಾಡಬಾರ್ದು ಅಂತೇಳಿ ನಾನು ಹೋಗಿ ವಿಡ್ರಾ ಮಾಡಬೇಕು ಅಂದರೆ ಎಲ್ಲ ಕಂಪನಿಗಳು ಹೋಗಿ ಅದರಲ್ಲಿ ಇಂಪ್ಲೀಡ್ ಆಗಿಬಿಟ್ಟಿದ್ದಾವೆ, ನಡೀತಾ ಇದೆ. ಕುಮಾರಸ್ವಾಮಿ ಅವರು ವ್ಯಾಪ್ತಿಯಲ್ಲಿ ಬರ್ತದೆ. ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಅವರು ಕರ್ನಾಟಕದ ಪರ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಕರ್ನಾಟಕ ರಾಜ್ಯದ ಆಸ್ತಿ ಇದೆ 443 ಎಕರೆ. ಅದು ಅವರೇ ಹೇಳ್ತಾರೆ 15,000 ಕೋಟಿ ಆಸ್ತಿ ಅಂತ. ಇವತ್ತು 25,000 ಕೋಟಿ ರೂಪಾಯಿ ಆಸ್ತಿ ಇದೆ. ಅದು ಲಂಗ್ ಸ್ಪೇಸ್ ಬೇಕಲ್ಲ ಕರ್ನಾಟಕಕ್ಕೆ, ಬೆಂಗಳೂರಿಗೆ. ಒಂದಾನೊಂದು ಕಾಲದಲ್ಲಿ ನಿವೃತ್ತರ ಒಂದು ಇದು ಪ್ಯಾರಡೈಸ್ ಅಂತ ಹೇಳ್ತಿದ್ವಿ, ಸ್ವರ್ಗ ಅಂತ ಹೇಳ್ತಿದ್ವಿ. ಹೌದು, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತಿದ್ವಿ. ಇವತ್ತು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅದು ಏನಾಗಿದೆ ಇವತ್ತು? ಎಷ್ಟು ಸಂಚಾರ ದಟ್ಟಣೆ ಇದೆ, ಲಂಗ್ ಸ್ಪೇಸ್ ಎಲ್ಲಿದೆ? ನಾನು ಬಂದ ಮೇಲೆ 5,678 ಎಕರೆ ಹೆಸರುಗೆಟ್ಟ ಅಂತೇಳಿ, ಆ ಹೆಸರುಗೆಟ್ಟದ ಏನು ಹುಲ್ಲುಗಾವಲಿದೆ ಅಲ್ಲ, ಅದನ್ನು ಮೀಸಲು ಹೆಸರುಘಟ್ಟ ಪ್ರದೇಶ, ಮೀಸಲು ಕ್ಷೇತ್ರ ಅಂತೇಳಿ ಘೋಷಣೆ ಮಾಡಿದ್ದೇನೆ. ಅಲ್ಲಿ ರಿಯಲ್ ಎಸ್ಟೇಟ್ ಬರಬಾರ್ದು ಅಂತೇಳಿ ಹೇಳಿ 153 ಎಕರೆಯಲ್ಲಿ ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್ ಅಂತೇಳಿ ಹೇಳಿ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಮಾಡಿದ್ದೇನೆ. ಈಗ ಅದಕ್ಕೆ ಶಂಕುಸ್ಥಾಪನೆ ಹಾಕಬೇಕಾಗಿತ್ತು. ಈಗ ನಮ್ಮದು ಪೋರ್ಟ್ಫೋಲಿಯೋ ಬದಲಾವಣೆ ಆಯಿತು ಹೇಳೋದ್ರಲ್ಲಿ. ಇವತ್ತು ಬೆಂಗಳೂರಲ್ಲಿ ಸಹಿತ ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾವೆ. ಇವತ್ತು ಈ HMT ಏನು ಜಮೀನಿದೆ, ಈ ಜಮೀನು ನೋಡಿ, ಇವತ್ತಿದೇ ಪರ್ಯಾಯ ಜಮೀನು ಸರ್ಕಾರ ಕೊಟ್ಟರೆ ಈ ಸರ್ಕಾರಕ್ಕೆ 50,000 ಕೋಟಿ ಮುಂದೆ ಒಂದು 3 ವರ್ಷದಲ್ಲಿ ಡಬಲ್ ಆಗುತ್ತೆ. ಈಗ 25,000 ಕೋಟಿ ಬೆಲೆ ಬಾಳುವಂಥದ್ದು. ಅದಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಯಾಕೆ ವಿರೋಧ ಮಾಡಬೇಕು ಹೇಳಿ? ಉತ್ತರ ಕೊಡಲಿ, ನೀವೇ ಹೇಳಿ. ಇವತ್ತು ಇದು ರಾಜ್ಯದ ಆಸ್ತಿನಾ ಅಥವಾ ಇಲ್ಲ? ಇದೇನು ಈಶ್ವರ್ ಖಂಡ್ರೆ ತನ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾನ? ನನಗೇನಾದರೂ ಸ್ವಾರ್ಥ ಇದೆಯಾ? ನನಗೆ ಇದ್ರ ಬಗ್ಗೆ ಏನೂ ಇಲ್ಲ. ನಾನು ಒಂದು ಇಲಾಖೆಯ ಸಚಿವನಾಗಿದ್ದೇನೆ. ಅದಕ್ಕೆ ನ್ಯಾಯ ಕೊಡಬೇಕು, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿದರೆ ಸರ್ಕಾರದ ಆಸ್ತಿ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ. ಅದರಲ್ಲಿ ಎಷ್ಟೋ ಜನರಿಗೆ ಇವತ್ತು ನೋವಾಗ್ತದೆ, ಎಷ್ಟೋ ಜನರಿಗೆ ಅದರಿಂದ ನಮ್ಮ ವಿರುದ್ಧ ಆಗ್ತಾರೆ, ನಮಗೆ ಬೈತಾರೆ. ಪರವಾಗಿಲ್ಲ, ನನ್ನ ಕಾನ್ಷಿಯಸ್ ಭಾಳ ಕ್ಲಿಯರ್ ಇದೆ. ನನ್ನ ಆತ್ಮಸಾಕ್ಷಿಯಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 28 ಲಕ್ಷ ಸಸಿ ನೆಡಬೇಕು ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ರಿ ತಾವು ಸಚಿವರಾದಂಥ ಆರಂಭದಲ್ಲಿ ವಿಚಾರಗಳನ್ನು ಹೇಳಿದ್ರಿ. ಎಷ್ಟರ ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಯಿತು? ಕೇವಲ ಕಲ್ಯಾಣ ಕರ್ನಾಟಕ ಭಾಗ ನೀವು ಹೇಳಿದ್ರಿ ನಮ್ಮಲ್ಲಿರೋಂಥ ಒಂದು 3% 4% ಅಷ್ಟೇ ಅರಣ್ಯ ಪ್ರದೇಶ ಇರುವಂಥದ್ದು, ಅದನ್ನು ಇರುವಂಥ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಸಸಿಯನ್ನು ನೆಟ್ಟಿದ್ದೇವೆ ನಮ್ಮ ಗಮನಕ್ಕಾಗಿ. ಇವತ್ತು ಇದರಲ್ಲೇ ಸುಮಾರು 25-30 ಲಕ್ಷ ಸಸಿ ನೆಟ್ಟಿದ್ದೇವೆ. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ ಹೋದ ಸಲ ಕಲ್ಯಾಣ ಕರ್ನಾಟಕದ 50 ಕೋಟಿ, ರಾಜ್ಯದ ಅರಣ್ಯ ಇಲಾಖೆ 50 ಕೋಟಿ, 100 ಕೋಟಿ ರೂಪಾಯಿ ಕೊಟ್ಟು ಇವತ್ತು ರಸ್ತೆ ಅಕ್ಕಪಕ್ಕದಲ್ಲಿ ಸಹಿತ ಎತ್ತರದ ಸಸಿಗಳು ಹಾಕಬೇಕು, ಎಲ್ಲರಿಗೂ ಗೋಚರಿಸ್ತವೆ ಮತ್ತು ಅದಕ್ಕೆ ಸರ್ವೈವಲ್ ರೇಟು ಜಾಸ್ತಿ ಇರುತ್ತೆ, ಬದುಕುಳಿಯುವಂಥದ್ದು ಅಂತೇಳಿ ಅದನ್ನು ಮಾಡಿದ್ದೇವೆ. ಟ್ರೀ ಪಾರ್ಕ್ಗಳು ಮಾಡಿದ್ದೇವೆ. ಅಲ್ಲಿ ಭಾಳಷ್ಟು ಸುಧಾರಣೆಯನ್ನು ಅಲ್ಲಿ ಮಾಡಿದ್ದೇನೆ. ಇವತ್ತು ಇನ್ನೂ ಮಾಡುವಂಥದ್ದು ಭಾಳಷ್ಟು ಇತ್ತು. ಅದು ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದ್ದುಕೊಂಡು ಅರಣ್ಯ ಇಲಾಖೆ ಯಾರಿಗೆ ಕೊಟ್ಟರು ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಸಂಯೋಜನೆ ಮಾಡಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡ್ತೇನೆ. ಇಲ್ಲಿ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ತಾವೀಗ ಬಂದಿರೋದ್ರಿಂದಾಗಿ
ನೀವು ಆರಂಭದಲ್ಲಿ ಹೇಳಿದ್ರಿ ಕುಡಿಯುವ ನೀರು ನನ್ನ ಪ್ರಥಮ ಆದ್ಯತೆ ಅಂತೇಳಿ. ಈಗಾಗಲೇ ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆಗಿದ್ದಾಗ ರಾಷ್ಟ್ರಮಟ್ಟದ ಪ್ರಶಸ್ತಿಯೂ ಕೂಡ ಬಂತು, ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕದಲ್ಲಿ ತೆಗೆದುಕೊಂಡು. ಆದರೆ ನಾವು ಪಂಚಾಯತ್ಗಳ ವಿಚಾರಗಳಿಗೆ ಹೋದಾಗ ಅದು ಕೆಲವು ಸೀಮಿತ ಪ್ರದೇಶದ ಪಂಚಾಯತಿಗಳಿಗೆ ಮಾತ್ರ ಈ ಪ್ರಶಸ್ತಿಗಳಲ್ಲಿ ಮೊದಲ 2ನೇ 3ನೇ ಪ್ರಶಸ್ತಿಗಳು ಬಂದಿರುವಂಥದ್ದು. ಒಂದು 5-6 ಪಂಚಾಯತಿಗಳನ್ನು ನೋಡಿದಾಗಲೂ ಕೂಡ ಹೆಚ್ಚಾಗಿ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು 2-3 ಜಿಲ್ಲೆಗಳಿಗೆ ಮಾತ್ರ ಇದು ಗೋಚರಿಸ್ತಾ ಇದೆ. ಉಳಿದ ಭಾಗಗಳಲ್ಲಿರುವಂಥ ಪಂಚಾಯತ್ ರಾಜ್ ಆಡಳಿತ ವ್ಯವಸ್ಥೆ, ಈ ಆಡಳಿತ ವ್ಯವಸ್ಥೆಯಲ್ಲಿರುವಂಥ, ಯಾಕಂದರೆ ಅಲ್ಲಿ ನಿಮ್ಮ ಪಿ ಡಿ ಒಗಳಿದ್ದಾರೆ, ಅವ್ರಗಳ ಬಗ್ಗೆ ಭಾಳಷ್ಟು ದೊಡ್ಡ ಕಂಪ್ಲೇಂಟ್ಸು ಭಾಳ ಹಿಂದಿನಿಂದಲೂ ಕೂಡ ಇದ್ದೇ ಇರುವಂಥದ್ದಿದೆ. ಭ್ರಷ್ಟಾಚಾರ ತಡಿಬೇಕಾಗಿರುವಂಥದ್ದು ಭಾಳ ದೊಡ್ಡ ಅನಿವಾರ್ಯ ಇದೆ. ಯಾಕಂದರೆ ಸಾಮಾನ್ಯ ಜನರಿಗೆ ಇರುವ ನೇರ ಆಡಳಿತದ ಹತ್ತಿರದ ಸಂಪರ್ಕದ ಕೊಂಡಿ ಅಂದರೆ ನಿಮ್ಮ ಪಂಚಾಯಿತಿಗಳು. ಅಲ್ಲಿ ಏನು ಮಾಡ್ತೀರಿ, ಯಾವ ಸ್ವರೂಪದಲ್ಲಿ ಆ ಜನರಿಗೆ ನೇರವಾಗಿ ಸೌಲಭ್ಯಗಳು ಸಿಕ್ಕೋದಕ್ಕೆ ಏನು ಮಾಡ್ತೀರಿ? ನೋಡಿ, ತಮ್ಮ ಮಾಹಿತಿಗಾಗಿ ಇವತ್ತು ಇಡೀ ದೇಶದಲ್ಲಿ ಪಂಚಾಯತ್ ರಾಜ್ ಆಡಳಿತದಲ್ಲಿ ಕರ್ನಾಟಕ ನಂಬರ್ 1 ಇದೆ. 5 ರಾಜ್ಯಗಳಿದ್ದಾವೆ, ಅದರಲ್ಲಿ ಕರ್ನಾಟಕನೂ ಇದೆ. ಹೌದು, ಭಾಳ ಹೆಮ್ಮೆಯ ಒಂದು ವಿಷಯ. ಏಕೆಂದರೆ ನಾವು ಜಲ್ ಜೀವನ್ ಮಿಷನ್ ಯೋಜನೆ ತಗೊಳ್ಳಿ, ನರೇಗಾ ಈಗ ವಿ ಬಿ ಜಿ ರಾಮ್ಜಿ ಆಗ್ತಾ ಇದೆ. ಹೌದು. ನೋಡಿ, ಈಗ ನಿನ್ನೆ ವಿ ಬಿ ಜಿ ರಾಮ್ಜಿಯಲ್ಲಿ ನರೇಗಾದೇ ಒಂದು ಮುಂದುವರಿಕೆ ಇದೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 5,800 ಕೋಟಿ ರೂಪಾಯಿ ಇಂಟರಿಮ್ ಒಂದು ಅನುದಾನ ಇವತ್ತು ಮಂಜೂರಾತಿ ಆಗಿದೆ. ಅದಕ್ಕೆ ಕರ್ನಾಟಕ ಸರ್ಕಾರ 40% ಕೊಟ್ಟರೆ ಅದು 3,800 ಕೋಟಿ ಅಂದರೆ 9,600 ಕೋಟಿ ರೂಪಾಯಿ ಆಗುತ್ತೆ. ಈ 9,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಏನು 5,924-28 ಗ್ರಾಮ ಪಂಚಾಯತ್ಗಳಿದ್ದಾವೆ, ಆ ಗ್ರಾಮ ಪಂಚಾಯತ್ಗಳೆಲ್ಲ ಕಡೆ ಆದ್ಯತೆ ಮೇರೆಗೆ ಇವತ್ತು ಆಸ್ತಿ ಸೃಜನೆ ಮಾಡುವಂಥದ್ದು ಮತ್ತು ಬೇಡಿಕೆ ಆಧಾರದ ಮೇಲೆ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು. 73 ಲಕ್ಷ ಜನ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ರೀತಿಯಲ್ಲಿ ಏನು ಹಿಂದೆ 2006ರಲ್ಲಿ ನರೇಗಾ ಜಾರಿಗೆ ಬಂತಲ್ಲ, ಅತ್ಯಂತ ಕ್ರಾಂತಿಕಾರಕವಾದಂಥ ಒಂದು ಕಾರ್ಯಕ್ರಮ, ಒಂದು ಯೋಜನೆ, UPA ಸರ್ಕಾರದ ಯೋಜನೆ. ಈಗ ಸ್ವಲ್ಪ ಬದಲಾವಣೆ ಮಾಡಿ 40% ಕೂಡ ಸುಲಭ ಇದೆಯಾ ಕರ್ನಾಟಕ ಸರ್ಕಾರಕ್ಕೆ? ಇದೇ ಕಷ್ಟ ಇದ್ರು ನೋಡಿ, ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಸರ್ಕಾರದ ಮೇಲೆ ಈಗಾಗಲೇ ಹೊರೆ ಮೇಲೆ ಹೊರೆ ಹಾಕ್ತಾ ಇದ್ದೀರಿ, ನಮ್ಮದು ಟ್ಯಾಕ್ಸು ತೆರಿಗೆ ಎಲ್ಲ ತಗೊಳ್ತಾ ಇದ್ದೀರಿ, ಮತ್ತು ರಾಜ್ಯ ಸರ್ಕಾರಕ್ಕೆ ದುರ್ಬಲ ಮಾಡ್ತಾ ಇದ್ದೀರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಮಾಡಬಾರ್ದು ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಲೂ 28-29ಕ್ಕೆ ಒಂದು ರಾಷ್ಟ್ರೀಯ ಒಂದು ಕಾರ್ಯಾಗಾರ ಕರೆದಿದ್ದಾರೆ, ಒಂದು ಸಭೆ ಕರೆದಿದ್ದಾರೆ, ಸಮಾವೇಶ. ಅದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ಆಯಿತು. ಜುಲೈ 1ನೇ ತಾರೀಕಿನಿಂದ ವಿ ಬಿ ಜಿ ರಾಮ್ಜಿ ಅನುಷ್ಠಾನ ತರ್ತಾ ಇದ್ದಾರೆ. ಅದು ನಮ್ಮ ಉದ್ಯೋಗ ಖಾತ್ರಿಯ ಸುಮ್ಮನೆ ಹೆಸರಿಗೆ ಮಾತ್ರ ಮಹಾತ್ಮ ಗಾಂಧಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೆಸರು ಬದಲಾವಣೆ ಮಾಡಿದ್ದು ಖಂಡನೀಯ. ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಸಲಹೆ ಕೊಡಬೇಕು ಅಂತ ನಮ್ಮ ಸಲಹೆಗಳು ಏನೇನು ಬಿಟ್ಟು ಹೋಗಿದೆ ಅದೆಲ್ಲವನ್ನು ಸೇರಿಸಲಿಕ್ಕೆ, ಮತ್ತು 40% ಅವ್ರೇನು ಕೇಳ್ತಾ ಇದ್ದಾರೆ ಹಂತ ಹಂತವಾಗಿ ಬೇಕಾದರೆ ಮಾಡಲಿ. 10% ಹಿಂದೆ ರಾಜ್ಯ ಸರ್ಕಾರ ಕೊಡ್ತಾಯಿತ್ತು, 90% ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು ಉದ್ಯೋಗ ಖಾತ್ರಿಗೆ. ಈಗ ಕನಿಷ್ಠ 20%, 80% ಆದರೂ ಮಾಡಿ ಅನ್ನುವಂಥ ಒತ್ತಾಯ ಮಾಡಬೇಕು ಅನ್ನುವಂಥದ್ದು ನಾನು ವಿಚಾರ ಮಾಡಿದ್ದೇನೆ. ಮತ್ತು ಇದನ್ನು ಸಮರ್ಪಕವಾಗಿ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ನಿನ್ನೆ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎಲ್ಲ ಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕಂದರೆ ಹೀಗಾಗಿ ನಮ್ಗೆ ಹೇಳೋ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಆಡಳಿತದಲ್ಲಿ ವಿಕೇಂದ್ರೀಕರಣದಲ್ಲಿ ಮತ್ತು ಪಂಚಾಯತ್ ರಾಜ್ ಏನು ನಾವು ಸೇವೆ ಮಾಡ್ತಾ ಇದ್ದೇವೆ, ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಧ್ಯವರ್ತಿಗಳಿಲ್ಲದೆ ಇವತ್ತು ಭ್ರಷ್ಟಾಚಾರ ತಡಿಲಿಕ್ಕೆ, ಇವತ್ತು ನಿಗ್ರಹ ಮಾಡಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು. ಈ ಸ್ವತ್ತು ಕೊಡುವಂಥದ್ರಲ್ಲಿ ಅದರಲ್ಲಿ ಬೆಂಗಳೂರಲ್ಲಿ ಭಾಳ ದೂರುಗಳು ಬಂದಿದೆ ನನಗೆ. ಹೌದು, ಭಾಳ ವಿಳಂಬ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಅಲ್ಲಿ ಅಂತೇಳಿ ಹೇಳಿ ನಿನ್ನೆ ನಾನು ಮಾತನಾಡಿ ಎಲ್ಲರಿಗೂ ಹೇಳಿದ್ದೇನೆ. ಈ ಸ್ವತ್ತು ಅಲ್ಲಿ ಏನೊಂದು ಸರ್ವರ್ ಪ್ರಾಬ್ಲಮ್ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಅರ್ಬನ್ ಡೆವಲಪ್ಮೆಂಟ್ದವರು ಇದಕ್ಕೆ ಏನೇ ಮಾಡ್ತಾರೆ, ಹೌದು, ಬಡಾವಣೆ ಮಾಡ್ತಾರೆ, ನಿಮ್ಮದು ಲೇಔಟ್ ಮಾಡ್ತಾರೆ. ಹೌದು, ಅಲ್ಲಿ ಏನು ಲೇಔಟ್ ಮಾಡೋದ್ರಲ್ಲಿ ಏನಾಗಿದೆ ಅಂದರೆ, ಸರ್ಕಾರಿ ಜಮೀನು ಏನಿದೆ ಖರಾಬ್ ಜಮೀನು ಸೇರಿಸಿ ಮಾಡ್ತಾರೆ, ಪಕ್ಕದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಸೇರಿಸಿ ಮಾಡ್ತಾರೆ, ಬೇರೆಯವ್ರದ್ದು ಯಾರ್ದೋ ಗೊತ್ತಿಲ್ಲದೆ ಇರುವಂಥವ್ರದ್ದು ಜಮೀನು ಸೇರಿಸಿ ಮಾಡ್ತಾರೆ. ಅದ್ರ ಬಗ್ಗೆ ತನಿಖೆ ಮಾಡಿ ಅಂಥದ್ದು ಏನಾದರೂ ಪ್ರಕರಣಗಳು ಬಂದರೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ರದ್ದು ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅದಕ್ಕಾಗಿ ವಿಳಂಬ ಆಗ್ತಾ ಇದೆ.
ಇಲ್ಲಿ. ಯಾಕಂದರೆ ಬೆಂಗಳೂರು ರೂರಲಲ್ಲಿ ಭೂಮಿಯ ಬೆಲೆ ಬಂಗಾರದ ಬೆಲೆ ಪರಿಸ್ಥಿತಿ ಇದೆ. ಮತ್ತೇನು ಈಗಾಗಲೇ ಎ ಖಾತಾ ಬಿ ಖಾತಾ ಎ ಖಾತಾ ಕೊಡಬೇಕು ಅಂತ ಮಾಡಿದ್ದೇವೆ. ಹೌದು. ಅದು ಒನ್ ಟೈಮ್ ಅಂತ ಮಾಡಿದ್ದೇವೆ ಇವತ್ತು. ಅದಕ್ಕೆ ಕೊನೆ ದಿನಾಂಕ ಘೋಷಣೆ ಮಾಡಿದ್ದೇವೆ. ಅದರ ಒಳಗಾಗಿ ಯಾವ್ಯಾವ ಅರ್ಜಿ ಮಾಡಿ ಬಂದಿದ್ದು, ಅವರ ಜಮೀನಿನಲ್ಲಿ ಯಾರು ಮನೆ ಕಟ್ಕೊಂಡಿದ್ದಾರೆ ಅಂಥವಕ್ಕೆ ಮಾತ್ರ ಇವತ್ತು ಎ ಖಾತಾ ಕೊಡಬೇಕು, ಸ್ವತ್ತು ಕೊಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ಮಾಡಿದ್ದೇವೆ. ಅದ್ರ ಹೊರತು ಈಗ ಮುಂದೆ ಏನಾದರೂ ಮಾಡಿದರೆ ಅತ್ಯಂತ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಬೇಕು, ಅದಕ್ಕೆ ಬೇಕಾದರೂ ಒಂದು ಕಾಯ್ದೆ ರೂಪಿಸಿ ಅನ್ನುವಂಥದ್ದು ನಿನ್ನೆ ಹೇಳಿದ್ದೇನೆ. ಅದಕ್ಕೆ ಮುಂದೆ ಯಾವುದೇ ಅಕ್ರಮ ಬಡಾವಣೆಗಳಿರ್ಬೋದು ಅಥವಾ ಅಕ್ರಮ ಕಟ್ಟಡಗಳಿರ್ಬೋದು, ಅದಕ್ಕೆ ಯಾವುದೇ ರೀತಿಯ ಆಸ್ಪದ ಇಲ್ಲ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ಸರಳ ರೀತಿಯಲ್ಲಿ ಇವತ್ತು ನಾವು ಅವರಿಗೆ ಏನು ಲೇಔಟ್ ಆಗಲಿ ಅಥವಾ ಅವರಿಗೆ ಏನು ಅನುಮತಿ ಆಗಲಿ ಅಲ್ಲಿಂದಲೇ ಕೊಡುವಂಥ ಒಂದು ಯಾವುದೇ ರೀತಿಯಲ್ಲಿ ಶೋಷಣೆ ಆಗದ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ.